114 ವರ್ಷಗಳ ಯಶಸ್ವಿ ಸೇವೆಯನ್ನ ಪೂರೈಸಿದ ಎಂಸಿಸಿ ಬ್ಯಾಂಕ್ ದೇರ್ಲಕಟ್ಟೆಯಲ್ಲಿ ತನ್ನ 22ನೇ ಶಾಖೆಯನ್ನ ಹಾಗೂ ಎಟಿಎಂ ಯೋಜನೆಯನ್ನ ಶುಭಾರಂಭಗೊಳಿಸಿತು. 1912ರಲ್ಲಿ ಸ್ಥಾಪನೆಯಾಗಿ 114 ವರ್ಷಗಳ ಯಶಸ್ವಿ ಸೇವೆಯನ್ನು ಪೂರೈಸಿರುವ ಎಂಸಿಸಿ ಬ್ಯಾಂಕ್ ಲಿಮಿಟೆಡ್ ತನ್ನ 22ನೇ ಶಾಖೆಯನ್ನ ಹಾಗೂ ನೂತನ ಎಟಿಎಂ ಅನ್ನ ದೇರ್ಲಕಟ್ಟೆಯ ಫಾದರ್ ಫುಲ್ಲರ್ ಕಾಂಪ್ಲೆಕ್ಸ್ನ ನೆಲಮಹಡಿಯಲ್ಲಿ ಉದ್ಘಾಟಿಸಿತು. ನೂತನ ಶಾಖೆಯನ್ನ ಎಂಸಿಸಿ ಬ್ಯಾಂಕ್ನ ಅಧ್ಯಕ್ಷ ಸಹಕಾರ ರತ್ನ ಅನಿಲ್ ಹೊಬ್ಬೂರ್ ಅವರು ಉದ್ಘಾಟಿಸಿ ಮಾತನಾಡಿ, ಆರ್ಬಿಐ ಮಾರ್ಗಸೂಚಿಗಳ ಅನುಸಾರ ಕಾರ್ಯನಿರ್ವಹಿಸುತ್ತಿರುವ ಎಂಸಿಸಿ ಬ್ಯಾಂಕ್ ಗ್ರಾಹಕರ ಅಗತ್ಯಗಳಿಗೆ ಆದ್ಯತೆ ನೀಡುವ ಮೂಲಕ ಉತ್ತಮ ಹೆಸರು ಗಳಿಸಿದೆ ಎಂದು ಹೇಳಿದರು. ನನ್ನ ಪ್ರೀತಿಯ ಗ್ರಾಹಕರ ಹತ್ರ ನಾನು ವಿನಂತಿಸ್ತೇನೆ ಅಂದರೆ, ಇದು ಎಂಸಿಸಿ ಬ್ಯಾಂಕ್ ಅಂದರೆ ರಿಸರ್ವ್ ಬ್ಯಾಂಕ್ ಅದರ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಇದೊಂದು ಚರಿತ್ರೆ ಉಂಟು, 114 ವರ್ಷ ಚರಿತ್ರೆ ಉಂಟು. ಚರಿತ್ರೆ ಅಂತೇಳಿದರೆ ಇದು ಸೆಂಚುರಿ ಬಾರಿಸಿ ಆಗಿದೆ. ಈಗ ನಾವು ಸೆಕೆಂಡ್ ಸೆಂಚುರಿ ಬಾರಿಸಲಿಕ್ಕೆ ನಾವು ತಯಾರಾಗ್ತಾ ಇದ್ದೇವೆ. ಯಾಕಂತೇಳಿದರೆ 2018ರಲ್ಲಿ ನಮ್ಮ ಆಡಳಿತ ಮಂಡಳಿ ಚುನಾವಣೆಗೆ ಸ್ಪರ್ಧಿಸುವಾಗ ಈ ಪರಿಸರದ ಜನರಲ್ಲಿ ನಾವು ಮತ ಕೇಳಲಿಕ್ಕೆ ಬಂದಿದ್ದೆವು. ಆ ಸಂದರ್ಭದಲ್ಲಿ ನಿಮ್ಮಲ್ಲಿ ಒಂದು ವಿನಂತಿ ಮಾಡಿದ್ದೆವು, ಎಂಸಿಸಿ ಬ್ಯಾಂಕಿನ ವಿಶೇಷ ಒಂದು ಬೆಳವಣಿಗೆ ನಮಗೆ ಆಗಲಿಕ್ಕೆ ಉಂಟು, ದಯಮಾಡಿ ಮತ ಕೊಡಿ. ನಿಮ್ಮ ನಂಬಿಕೆ ಯಾವಾಗಲೂ ದ್ರೋಹ ಮಾಡುವುದಿಲ್ಲ. ನಿಮ್ಮ ಏನು ಈ ಬ್ಯಾಂಕಿನ ಮೇಲೆ ಅಭಿಮಾನ ಇಟ್ಟಿದ್ದೀರಿ, ಏನು ನೀವೊಂದು ವಿಷನನ್ನು ಇಟ್ಟಿದ್ದೀರಿ, ಅದು ನಾವು ಜಾರಿ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ ಅಂತ ಹೇಳಿದ್ದು. ಆ ದಿವಸ ಏನು ನಾವು ಕೊಟ್ಟ ಆಶ್ವಾಸನೆಗಳನ್ನು ಎಲ್ಲವನ್ನು ಮೀರಿ ನಾವು ಈ ಬ್ಯಾಂಕಿನ ಡೆವಲಪನ್ನು ಮಾಡ್ತಾ ಇದ್ದೇವೆ ಅಂತ ನಾನು ಸಂತೋಷದಿಂದ ನಿಮ್ಮ ಮುಖಾಂತರ ನಾನು ಹೇಳಲು ಬಯಸ್ತೇನೆ. ಪ್ರೀತಿಯ ಗ್ರಾಹಕರೇ, 2018ರಲ್ಲಿ ಎಂಸಿಸಿ ಬ್ಯಾಂಕಿಗೆ 107 ವರ್ಷ ಆಗಿತ್ತು. ಆಗ ನಮ್ಮ ಆಡಳಿತ ಮಂಡಳಿ ಅಧಿಕಾರ ವಹಿಸಿಕೊಂಡಾಗ ಬರೀ 500 ಕೋಟಿ ಟರ್ನೋವರ್ ಇತ್ತು. 107 ವರ್ಷದಲ್ಲಿ ಬ್ಯಾಂಕ್ ಇದ್ದು 500 ಕೋಟಿ ಟರ್ನೋವರ್ ಆಯಿತು. ಈಗ ಈ ಬ್ಯಾಂಕ್ 7 ವರ್ಷದ ಒಳಗೆ 1535 ಕೋಟಿ ಟರ್ನೋವರನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆಗಿದ್ದೇವೆ ಅಂತ ಹೇಳಿದರೆ, ನಮ್ಮ ಆಡಳಿತ ಮಂಡಳಿಯ ಒಂದು ವಿಶೇಷ ಮುತುವರ್ಜಿ, ಒಂದು ವಿಷನ್, ಅದಕ್ಕೆ ತಕ್ಕಂತೆ ನಮ್ಮ ಈ ಬ್ಯಾಂಕಿನ ಸಿಬ್ಬಂದಿಗಳ ಶ್ರಮ ಎಷ್ಟು ಉಂಟಂತ ನೀವು ಭಾವಿಸಿ. ವಂದನೀಯ ಫಾದರ್ ವಿಕ್ಟರ್ ಡಿಮೆಲ್ಲೋ ಮಾತನಾಡಿ, ಬ್ಯಾಂಕಿನ ಯಶಸ್ಸು ಸಾರ್ವಜನಿಕರ ವಿಶ್ವಾಸದ ಫಲವಾಗಿದೆ. ಬ್ಯಾಂಕ್ ಸಿಬ್ಬಂದಿ ಗ್ರಾಹಕರನ್ನ ಅವರ ಉಡುಪು ಅಥವಾ ಸಾಮಾಜಿಕ ಹಿನ್ನೆಲೆ ಆಧಾರದ ಮೇಲೆ ನಿರ್ಣಯಿಸದೆ ಪ್ರತಿಯೊಬ್ಬರನ್ನ ಗೌರವದಿಂದ ಕಾಣಬೇಕು ಎಂದು ಸಲಹೆ ನೀಡಿದರು. ಎಂಸಿಸಿ ಬ್ಯಾಂಕ್ 114 ವರ್ಷಗಳಲ್ಲಿ ಜನರ ಪ್ರೀತಿಗೆ ವಿಶ್ವಾಸಕ್ಕೆ ಪಾತ್ರವಾಗಿದೆ. 114 ವರ್ಷಗಳಲ್ಲಿ ಗ್ರಾಮೀಣ ಪ್ರದೇಶದ ಜನರಿಗೆ ಸೇವೆ ಸಲ್ಲಿಸಿ ಅವರ ಭರವಸೆ, ಮೆಚ್ಚುಗೆ, ಆಶೀರ್ವಾದ ಪಡೆದು 22ನೇ ಶಾಖೆ ಆರಂಭಿಸುವ ಸಾಧನೆ ಮಾಡಿದೆ. ಗ್ರಾಹಕರೇ ದೇವರು, ಗ್ರಾಹಕರಿಗೆ ಗೌರವ ಕೊಡಿ. ಕೆಲವು ಬ್ಯಾಂಕ್ಗಳಲ್ಲಿ ಗ್ರಾಹಕರನ್ನು ಮುಖ ಎತ್ತಿ ನೋಡುವ ಗತಿ ಇಲ್ಲ. ಇವತ್ತಿನ ದಿನಗಳಲ್ಲಿ ಅವರ ಬಟ್ಟೆ, ಅವರು ಧರಿಸಿದ ಡ್ರೆಸ್, ಅದನ್ನು ನೋಡಿ ಅವರಿಗೆ ಗೌರವ ಸಲ್ಲುತ್ತದೆ. ನಿಮ್ಮ ಈ ಶಾಖೆಯಲ್ಲಿ ಅಂಥದ್ದು ಆಗುವುದು ಬೇಡ. ಪರರ ಸೇವೆಯೇ ದೇವರ ಸೇವೆ, ಜನರ ಸೇವೆಯೇ ಜನಾರ್ದನನ ಸೇವೆ. ಇದನ್ನು ಯಾವಾಗಲೂ ಇಲ್ಲಿಯ ಸಿಬ್ಬಂದಿಗಳು ಮನಸ್ಸಿನಲ್ಲಿಟ್ಟು ಈ ಪರಿಸರದ ಜನರಿಗೆ ಒಳ್ಳೆಯ ಸೇವೆ ಕೊಡಬೇಕಂತ ನನ್ನ ಆಸೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಉರ್ಸುಲಿನ್ ಫ್ರಾನ್ಸಿಸ್ಕನ್ ಸಿಸ್ಟರ್ಸ್ನ ಸುಪೀರಿಯರ್ ಜನರಲ್ ವಂದನೀಯ ಸಿಸ್ಟರ್ ಮಿಲ್ಲಿ ಫೆರ್ನಾಂಡಿಸ್ ಅವರು ಸೇಫ್ ರೂಮ್ ಅನ್ನು ಉದ್ಘಾಟಿಸಿ ಮಾತನಾಡಿದರು. ಹೊಸ ಬ್ಯಾಂಕ್ ಶಾಖೆಯ ಉದ್ಘಾಟನೆ ಕೇವಲ ಒಂದು ಕಟ್ಟಡದ ಆರಂಭವಲ್ಲ, ಅದು ಒಂದು ಪ್ರದೇಶದ ಆರ್ಥಿಕ ಬೆಳವಣಿಗೆ, ಜನರ ಸಬಲೀಕರಣ ಮತ್ತು ಸಮುದಾಯದ ಅಭಿವೃದ್ಧಿಯ ಹೊಸ ಅಧ್ಯಾಯವಾಗಿದೆ. ಈ ನಿಟ್ಟಿನಲ್ಲಿ ದೇರಳಕಟ್ಟೆಯ ಜನತೆಗೆ ಎಂಸಿಸಿ ಬ್ಯಾಂಕ್ ನೀಡುತ್ತಿರುವ ಈ ದೊಡ್ಡ ಕೊಡುಗೆ ಅತ್ಯಂತ ಶ್ಲಾಘನೀಯವಾಗಿದೆ. ಬ್ಯಾಂಕಿಂಗ್ ಸೌಲಭ್ಯವು ಜನರ ಜೀವನ ಮಟ್ಟವನ್ನು ಸುಧಾರಿಸುವ ಪ್ರಮುಖ ಸಾಧನವಾಗಿದೆ. ಬ್ಯಾಂಕ್ ಇರುವುದರಿಂದ ಜನರು ತಮ್ಮ ಹಣವನ್ನು ಸುರಕ್ಷಿತವಾಗಿ ಠೇವಣಿ ಇಡಬಹುದು, ಅಗತ್ಯವಿರುವಾಗ ಸಾಲ ಸೌಲಭ್ಯಗಳನ್ನು ಪಡೆಯಬಹುದು ಹಾಗೂ ವಿವಿಧ ಸರ್ಕಾರಿ ಯೋಜನೆಗಳ ಪ್ರಯೋಜನಗಳನ್ನು ನೇರವಾಗಿ ತಮ್ಮ ಖಾತೆಗಳ ಮೂಲಕ ಪಡೆಯಬಹುದು. ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಥಿ ವೇತನವನ್ನು ಸುಲಭವಾಗಿ ಪಡೆಯುವುದರ ಜೊತೆಗೆ ಉಳಿತಾಯದ ಅಭ್ಯಾಸವನ್ನು ಬೆಳೆಸಿಕೊಳ್ಳಬಹುದು ಮತ್ತು ಶಿಕ್ಷಣದ ಸಾಲದಂತಹ ಸೌಲಭ್ಯಗಳಿಂದ ತಮ್ಮ ಭವಿಷ್ಯಗಳನ್ನು ರೂಪಿಸಬಹುದು. ಹಿರಿಯ ನಾಗರಿಕರು ತಮ್ಮ ಪಿಂಚಣಿ ಹಾಗೂ ಸಾಮಾಜಿಕ ಭದ್ರತೆ ಯೋಜನೆಗಳ ಪ್ರಯೋಜನಗಳನ್ನು ತೊಂದರೆ ಇಲ್ಲದೆ ಪಡೆಯಬಹುದು.
ಮಹಿಳೆಯರು, ರೈತರು, ಕಾರ್ಮಿಕರು ಮತ್ತು ಸಣ್ಣ ಉದ್ಯಮಿಗಳು ತಮ್ಮ ಆದಾಯವನ್ನು ಸುರಕ್ಷಿತವಾಗಿ ನಿರ್ವಹಿಸಿ ಆರ್ಥಿಕ ಸ್ವಾವಲಂಬನೆಯನ್ನು ಸಾಧಿಸಲು ಬ್ಯಾಂಕ್ ಖಾತೆಗಳು ಮಹತ್ವದ ಪಾತ್ರ ವಹಿಸುತ್ತವೆ. ದೇರ್ಲಕಟ್ಟೆಯ ಫಾದರ್ ಮುಲ್ಲರ್ ಹೋಮಿಯೋಪತಿ ವೈದ್ಯಕೀಯ ಕಾಲೇಜಿನ ಆಡಳಿತ ಅಧಿಕಾರಿ ವಂದನೀಯ ಫಾದರ್ ನೀಲೇಶ್ ಕ್ರಾಸ್ತಾರ್ ಅವರು ಎಟಿಎಂ ಅನ್ನು ಉದ್ಘಾಟಿಸಿ ಶುಭಾಶಯದ ನುಡಿಗಳನ್ನು ನೀಡಿದರು. ಫಾದರ್ ಮುಲ್ಲರ್ ಕಾಂಪ್ಲೆಕ್ಸ್ನಲ್ಲಿ ಎಂಸಿಸಿ ಬ್ಯಾಂಕ್ ತನ್ನ 22ನೇ ಶಾಖೆಯನ್ನು ಉದ್ಘಾಟನೆಗೊಳಿಸುವಾಗ ಈ ರೀತಿಯ ಆರ್ಥಿಕ ಸದೃಢತೆಗೆ, ಆರ್ಥಿಕ ರೀತಿಯ ಆರೋಗ್ಯಕ್ಕೆ ಖಂಡಿತವಾಗಿಯೂ ಅವರು ಒಂದು ಹೆಜ್ಜೆಯನ್ನು ನಮ್ಮೊಂದಿಗೆ ಜೋಡಿಸಿದ್ದಾರೆ. ಆದ ಕಾರಣ ಇಡೀ ಎಂಸಿಸಿ ಬ್ಯಾಂಕ್ ಟೀಮಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಧನ್ಯವಾದಗಳನ್ನು ಸಲ್ಲಿಸುವಾಗ ಅವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸುತ್ತೇವೆ. ಅದೇ ರೀತಿ ಬ್ಯಾಂಕ್ ವತಿಯಿಂದ ಉರ್ಸುಲಿನ್ ಸಿಸ್ಟರ್ಸ್ ವಿಶೇಷ ಚೇತನ ಮಕ್ಕಳ ಶಾಲೆಗೆ, ಮರ್ಸಿ ಕೇರ್ ಚಾರಿಟೇಬಲ್ ಟ್ರಸ್ಟ್ಗೆ, ಒಲವಿನಹಳ್ಳಿ ಆಶ್ರಮಕ್ಕೆ ಧನ ಸಹಾಯ ವಿತರಿಸಲಾಯಿತು. ಅದೇ ರೀತಿ ನೂತನ ಶಾಖೆಯ ಒಳಾಂಗಣ ಕಾಮಗಾರಿಗೆ ಕೊಡುಗೆಯನ್ನು ನೀಡಿದ ಇಂಜಿನಿಯರ್ ಅನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಫಾದರ್ ಮುಲ್ಲರ್ ಹೋಮಿಯೋಪತಿಕ್ ಫಾರ್ಮಾಸ್ಯೂಟಿಕಲ್ ವಿಭಾಗದ ಆಡಳಿತ ಅಧಿಕಾರಿ ವಂದನೀಯ ಫಾದರ್ ನೆಲ್ಸನ್ ಧೀರಜ್ ಪಾಯ್ಸ್ ಅವರು, ರೆವರೆಂಡ್ ಫಾದರ್ ನೀಲೇಶ್ ಕ್ರಾಸ್ತಾ, ಕೋಟೆಕ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ದಿವ್ಯಾ ಸತೀಶ್ ಶೆಟ್ಟಿ, ಉಪಾಧ್ಯಕ್ಷ ಜೆರಾಲ್ಡ್ ಜೂಡ್ ಡಿ ಸಿಲ್ವಾ ಹಾಗೂ ಮಹಾಪ್ರಬಂಧಕ ಸುನಿಲ್ ಮೆನೇಜಸ್, ನಿರ್ದೇಶಕರಾದ ಆಂಡ್ರೂ ಡಿಸೋಜಾ, ಡೇವಿಡ್ ಡಿಸೋಜಾ, ಮೆಲ್ವಿನ್ ವಾಸ್, ಜೆಪಿ ರೋಡ್ರಿಗಸ್, ಅನಿಲ್ ಪತ್ರಾವೋ, ಎಲ್ರಾಯ್ ಕಿರಣ್ ಕ್ರಾಸ್ತಾ, ಐರಿನ್ ರೆಬೆಲ್ಲೋ, ವಿನ್ಸೆಂಟ್ ಲಸ್ರಾದೋ, ಸುಶಾಂತ್ ಸಲ್ದ್ರಾನಾ, ಫೆಲಿಕ್ಸ್ ಡಿಕ್ರೂಸ್, ಆಲ್ವಿನ್ ಪಿ ಮೊಂತೆರೋ ಹಾಗೂ ನಿರ್ದೇಶಕ ರೋಷನ್ ಡಿಸೋಜಾ ಮೊದಲಾದವರು ಉಪಸ್ಥಿತರಿದ್ದರು.